ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಸಿಂಗನಾಯಕನಹಳ್ಳಿಯಲ್ಲಿ 5 ಸ್ಟಾರ್ ನೂತನ ಪಾರ್ಕ್ ಹೋಟೆಲ್ ಉದ್ಘಾಟನೆ ಸಮಾರಂಭವನ್ನು ಮಾನ್ಯ ಯಲಹಂಕ ವಿಧಾನಸಭಾ ಕ್ಷೇತ್ರದ ಶಾಸಕ ವಿಶ್ವನಾಥ್ ಮತ್ತು ಮಾಜಿ ಮುಖ್ಯಮಂತ್ರಿಯಾಗಿರುವ ಸದಾನಂದ ಗೌಡರಿಂದ ಅದ್ದೂರಿಯಾಗಿ ಪ್ರಾರಂಭ ಮಾಡಲಾಯಿತು. ಮೊದಲ 3 ಸ್ಟಾರ್ ಹೋಟೆಲ್ ಪ್ರಾರಂಭಿಸಿದ ರಮೇಶ್ ಅವರು ಇದೀಗ ಯಲಹಂಕದಲ್ಲಿ ಮೊಟ್ಟಮೊದಲ ಬಾರಿಗೆ 5 ಸ್ಟಾರ್ ಹೋಟೆಲ್ ತಲೆ ಎತ್ತುವಂತೆ ಅದ್ದೂರಿ ಉದ್ಘಾಟನೆ ಮಾಡಿದ್ದಾರೆ. ಇನ್ನು ಯಲಹಂಕ ವಿಧಾನಸಭಾ ಕ್ಷೇತ್ರದ ಶಾಸಕ ವಿಶ್ವನಾಥ್ ಮಾತನಾಡಿ, ಸಿಂಗನಾಯಕನಹಳ್ಳಿ ಒಂದು ಚಿಕ್ಕ ಗ್ರಾಮ, ಅದು ಈಗ ಬೃಹತ್ ಗಾತ್ರದಲ್ಲಿ ಬೆಳೆದಿದೆ. ನನ್ನ ಆತ್ಮೀಯ ರಮೇಶ್ ಹಾಗೂ ಮಹೇಶ್ ಅವರ ಕುಟುಂಬದವರಿಂದ ಮೊದಲನೇ ಬಾರಿಗೆ ಯಲಹಂಕದಲ್ಲಿ 5 ಸ್ಟಾರ್ ಹೋಟೆಲ್ ಅನ್ನು ಅದ್ದೂರಿಯಾಗಿ ಪ್ರಾರಂಭ ಮಾಡಿದ್ದಾರೆ. ಈ ಭಾಗದಲ್ಲಿ ಮೊದಲು ಹೋಟೆಲ್ ಉದ್ಯಮ ತೆರೆದಿದ್ದು ರಮೇಶ್. ಇದೀಗ ಅವರು ಈ ಭಾಗದಲ್ಲಿ 2-3 ಹೋಟೆಲ್ಗಳು ಅದ್ದೂರಿಯಾಗಿ ಪ್ರಾರಂಭ ಮಾಡಿದ್ದಾರೆ. ರಾಡಿಸನ್ ಪಾರ್ಕ್ ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರನ್ನ ಗಳಿಸಿರುವಂತದ್ದು. ಈ ಹೋಟೆಲ್ ನಮ್ಮ ಗ್ರಾಮದಲ್ಲಿ ಬರುವಂತದ್ದು ಈ ಭಾಗದ ಪ್ರವಾಸಿಗರಿಗೆ ಮತ್ತು ಈ ಭಾಗದ ಅಭಿವೃದ್ಧಿಗೆ ಪೂರಕವಾಗುತ್ತದೆ. ಅವರು ಹೆಚ್ಚು ಹೋಟೆಲ್ಗಳನ್ನು ನಿರ್ಮಾಣ ಮಾಡಿ ಹೋಟೆಲ್ ಉದ್ಯಮಿಗಳಲ್ಲಿ ಅವರಿನ್ನೂ ಮೇಲಕ್ಕೆ ಬರಲಿ ಎಂದು ಆಶಿಸುತ್ತೇನೆ ಎಂದು ಹೇಳಿದ್ದಾರೆ. ಗ್ರಾಮ ಕುಗ್ರಾಮ ಈಗ ಭಾಳ ಬೃಹತ್ತಾಗಿ ಬೆಳೆದಿದೆ ಮತ್ತು ನನ್ನ ಆತ್ಮೀಯರಾದಂಥ ರಮೇಶು ಮತ್ತು ಅವರ ಕುಟುಂಬದವರು ಮಹೇಶ್ ಅವರು ಸೇರಿ ಇವತ್ತು 5 ಸ್ಟಾರ್ ಹೋಟೆಲನ್ನು ಮೊದಲನೇ ಬಾರಿಗೆ ನಮ್ಮ ಗ್ರಾಮದಲ್ಲಿ ಯಲಹಂಕ ಕ್ಷೇತ್ರದಲ್ಲಿ ಔಟ್ಸ್ಕರ್ಟಲ್ಲಿ ಮಾಡಿರ್ತಕ್ಕಂಥದ್ದು. ನಾವು ಹಿಂದೆ ಕೂಡ ಈ ಒಂದು ಹೋಟ್ಲ್ಗಳೇನಿತ್ತು ಬಹುತೇಕ ಅವ್ರದ್ದೇ ಹೋಟೆಲ್ಗಳಿರ್ತಕ್ಕಂಥದ್ದು. ಇಲ್ಲಿ ಹೋಟೆಲ್ ಉದ್ಯಮ ಶುರು ಮಾಡಿದ್ದೆ ಅವರು. ಇವತ್ತು ಬೃಹತ್ತಾಗಿ ಅವರು 3-4 ಕಡೆ ಹೋಟೆಲ್ ಉದ್ಯಮವನ್ನು ಮಾಡಿದ್ದಾರೆ, ತುಂಬ ಚೆನ್ನಾಗೂ ಮಾಡಿದ್ದಾರೆ. ಅದರಲ್ಲೂ ಇವತ್ತು ಈ ಪಾರ್ಕಿನ್ ರ್ಯಾಡಿಸನ್ ಇದು ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಹೋಟೆಲ್ ಇರ್ತಕ್ಕಂಥದ್ದು, ಅದು ಇವತ್ತು ನಮ್ಮ ಗ್ರಾಮದಲ್ಲಿ ಬಂದಿರತಕ್ಕಂಥದ್ದು ಒಂದು ಟೂರಿಸಮ್ಗೆ ಮತ್ತು ಈ ಭಾಗದ ಅಭಿವೃದ್ಧಿಗೆ ಪೂರಕವಾಗ್ತದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಅವ್ರು ಇನ್ನೂ ಹೆಚ್ಚು ಹೋಟೆಲ್ಗಳನ್ನು ಕಟ್ಟಲಿ, ಹೋಟೆಲ್ ಉದ್ಯಮೆಯಲ್ಲಿ ಅವ್ರು ಇನ್ನೂ ಮೇಲಕ್ಕೆ ಬರಲಿ ರಮೇಶ್ ಮತ್ತು ಅವ್ರ ಕುಟುಂಬದವರು ಅಂತಕ್ಕಂಥ ಶುಭ ಹಾರೈಕೆಯನ್ನು ಈ ಸಂದರ್ಭದಲ್ಲಿ ಮಾಡ್ತಾಯಿದ್ದೀವಿ. ಚೆನ್ನಾಗಿದೆ ಅವರೇ, ತುಂಬ ಚೆನ್ನಾಗಿದೆ. ಯಾಕಂದರೆ ಹಿಂದೆ ನಾವು ಸಾಯಲಿಲ್ಲ ಅಂತಿತ್ತು, ಈಗ ರಿನಿವೇಷನ್ ಆಗಿದೆ. ಇದು ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ಗೆ ತಕ್ಕನಾಗಿ ರೂಮ್ಗಳನ್ನು ಮಾಡಿದ್ದಾರೆ. 5 ಸ್ಟಾರ್ ಅಂದರೆ ಅಲ್ಲಿ 5 ಸ್ಟಾರ್ ತಕ್ಕನಂಗೆ ಇರ್ತದೆ. ಇಲ್ಲಾಂದರೆ ಅವರು ಹೋಟೆಲ್ ಇದೆಯಲ್ಲ, ಏನು ಪಾರ್ಕಿನ್ ಹೋಟೆಲ್ ಇದೆಯಲ್ಲ, ಅದು ರ್ಯಾಡಿಸನ್, ಅದು ನೀವು ಕೇಳಿರ್ಬೋದು, ಅದು ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಇರ್ತಕ್ಕಂಥದ್ದು. ಅವರು ಅದರಲ್ಲಿ ಕಾಂಪ್ರಮೈಸ್ ಆಗೋದಿಲ್ಲ, ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಆ ತೆರೆಯಿಲ್ಲದ ರೀತಿಯಲ್ಲಿ ತಮ್ಮದೇ ಆದಂಥ ಒಂದು ವ್ಯಕ್ತಿತ್ವವನ್ನು ಬೆಳೆಸಿಕೊಂಡವರು ಇವತ್ತು ದೇಶ ವಿಶೇಷವಾಗಿ ಟೂರಿಸಂನಲ್ಲಿ ಭಾರಿ ಮುಂದೆ ಹೋಗ್ತಾ ಇದೆ. ಜಗತ್ತಿನಲ್ಲಿ ಭಾರತ ದೇಶ ಟೂರಿಸಂನಲ್ಲಿ ಸುಮಾರು 38ನೇ ಸ್ಥಾನದಲ್ಲಿದ್ದಂಥ ಭಾರತ ಇವತ್ತು 8-9ನೇ ಸ್ಥಾನಕ್ಕೆ ಬಂದಿರುವಂಥದ್ದು ಪ್ರಾಯಶಃ ಇತ್ತೀಚಿನ ದಿನಗಳ ಬೆಳವಣಿಗೆಗೆ ಒಂದು ಹೊಸ ದಿಕ್ಕನ್ನು ಕೊಟ್ಟಿದೆ ಅಂತ ನಾನು ಭಾವಿಸ್ತಾ ಇದ್ದೇನೆ. ನಮ್ಮ ಬ್ಯಾಂಗ್ಳೂರಂತೂ ಎಷ್ಟು ವೇಗವಾಗಿ ಬೆಳೀತಾ ಇದೆ ಅಂತ ಹೇಳಿದ್ರೆ, ಬ್ಯಾಂಗ್ಳೂರಿನ ಒಂದು ತುದಿಯಿಂದ ಇನ್ನೊಂದು ತುದಿಗೆ ಬರಬೇಕಂದ್ರೆ ಕನಿಷ್ಠ 3 ಗಂಟೆ ಬೇಕು, ಅಂದರೆ ಅಷ್ಟು ರೀತಿಯ ಬೆಳವಣಿಗೆ ಆಗ್ತಾ ಇರುವಂಥದ್ದು. ಆದರೆ ಅದಕ್ಕೆ ಆಲ್ಟರ್ನೇಟಿವ್ ಆದಂಥ ವ್ಯವಸ್ಥೆಗಳನ್ನು, ಅದು ಮೆಟ್ರೋ ಇರ್ಬೋದು, ಸಬರ್ಬನ್ ರೈಲ್ವೆ ಇರ್ಬೋದು, ಮುಂತಾದವು ಆಗ್ತಾ ಇರುವಂಥದ್ದು. ಬ್ಯಾಂಗ್ಳೂರಿನ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇವತ್ತು ಜಗತ್ತಿನ ಅದ್ಭುತವಾದಂಥ ಏರ್ಪೋರ್ಟ್ಗಳಲ್ಲಿ ಒಂದಾಗಿದೆ ಅಂತ ನಾವೆಲ್ಲ ಕಂಡಿದ್ದೇವೆ. ಇಂಥದಕ್ಕೆಲ್ಲ ಒಂದು ರೀತಿಯ ಪರೋಕ್ಷ ಬೆಂಬಲ ಕೊಡಬೇಕಾದ್ರೆ ಈ ಹೋಟೆಲ್ ಉದ್ಯಮ ಹೆಚ್ಚಾಗಿ ಬೆಳಬೇಕು. ಬಂದವರಿಗೆ ಬೆಂಗಳೂರಿನಲ್ಲಿ ಎಲ್ಲದಕ್ಕಿಂತ ಜಾಸ್ತಿ ನಾನು ಬ್ಯಾಂಗ್ಳೂರಿನಲ್ಲಿ ಇದ್ದಷ್ಟು ಹೊತ್ತು ಎಷ್ಟು ಚೆನ್ನಾಗಿದ್ದೀನಿ, ಹೇಗಿದ್ದೀನಿ, ಎಷ್ಟು ಆಹಾರದ ವ್ಯವಸ್ಥೆಗಳು ಚೆನ್ನಾಗಿದೆ, ಇದೆಲ್ಲ ಬಂದಾಗ ಎಲ್ಲವೂ ಚೆನ್ನಾಗಿ ಆಗ್ತಾ ಇದೆ. ವಿರಾಮಣಾದ ನಮ್ಮ ಹಿರಿಯರಾದಂಥ ಮಹೇಶರು ಮತ್ತು ರಮೇಶರು ಈ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇರುವಂಥದ್ದು ನಾವು ಕಂಡಿದ್ದೇವೆ. ನಾನೇನು ಹೆಚ್ಚು ಮಾತಾಡಲಿಕ್ಕೆ ಇಷ್ಟಪಡ್ತಿಲ್ಲ. ಇವತ್ತು ಟೂರಿಸಮ್ ಅಂತ ಹೇಳಿದರೆ ಯಾವುದೋ ಒಂದು ರಿಸಾರ್ಟ್ನಲ್ಲಿ ಹೋಗಿ ಒಂದು ದಿವಸ ಕೂತ್ಕೊಳ್ಳುವಂಥದ್ದಲ್ಲ. ಒಬ್ಬ ವ್ಯಕ್ತಿ ತನ್ನ ಅವಶ್ಯಕತೆಗೆ ಅನುಗುಣವಾಗಿ, ತನ್ನ ಕೆಲಸ ಕಾರ್ಯಗಳಿಗೆ ಪೂರಕವಾಗಿ ಯಾವ ಒಂದು ನಗರವನ್ನು ಪ್ರವೇಶ ಮಾಡ್ತಾನೋ ಆ ನಗರದಲ್ಲಿ ಅವನಿಗೆ ಕೊಡುವಂಥ ಹಾಸ್ಪಿಟಾಲಿಟಿ ಅದು ಟೂರಿಸಮ್ಗೆ ಒಂದು ಹೊಸ ವ್ಯವಸ್ಥೆ ಮಾಡ್ತದೆ ಅಂತ ನಾನು ಭಾವಿಸ್ತಾ ಇದ್ದೇನೆ. ಇವತ್ತು ಮೆಡಿಕಲ್ ಟೂರಿಸಮ್, ಒಂದು ವಿದ್ಯಾ ಕ್ಷೇತ್ರದಲ್ಲಿ ನಮ್ಮಲ್ಲಿರುವಂಥ ವ್ಯವಸ್ಥೆಗಳು, ಇವತ್ತು IT ಸಿಟಿ, ಇದೆಲ್ಲವನ್ನು ನೋಡಿದರೆ ಬ್ಯಾಂಗ್ಳೂರಿನಲ್ಲಿ ಈ ರೀತಿಯ ಬೆಳವಣಿಗೆ ಹೆಚ್ಚೆಚ್ಚು ಆಗುವಂಥ ಅವಶ್ಯಕತೆ ಇದೆ. ನಾನು ಮಹೇಶರಿಗೆ, ರಮೇಶರಿಗೆ, ಎಲ್ಲರಿಗೂ ಕೂಡ ನನ್ನ ತಾಯಿ ಚಾಮುಂಡೇಶ್ವರಲ್ಲಿ ಪ್ರಾರ್ಥನೆ ಮಾಡ್ತೇನೆ. ನಿಮ್ಮ ಸೇವೆ ಇನ್ನಷ್ಟು ಜಾಸ್ತಿ ನಮ್ಮ ಬೆಂಗಳೂರಿಗೆ ಸಿಗುವಂತಾಗಲಿ, ಬ್ಯಾಂಗ್ಳೂರಿನ ಹೊರ ಭಾಗಕ್ಕೂ ಅದು ಎಕ್ಸ್ಪಾನ್ಷನ್ಸ್ ಆಗಲಿ ಅಂತ ಹೇಳುವಂಥ ಶುಭ ಹಾರೈಕೆಯನ್ನು ಮಾಡಿ
ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಇದನ್ನು ಈ ಹೋಟ್ಲನ್ನ ಸಾಯಿಲ್ಲ ಅಂತ ಓಪನ್ ಮಾಡಿದ್ವಿ ಸಿಂಗನಾಯಕನಹಳ್ಳಿಯಲ್ಲಿ 3 ಸ್ಟಾರ್ ಹೋಟ್ಲು. ಅದೇ ಥರ ನಡೆಸ್ಕೊಂಬಂದು ಒಂದು ಒಳ್ಳೆ ಈ ಏರಿಯಾದಲ್ಲಿ ಒಳ್ಳೆಯ ಒಂದು ಹೋಟ್ಲ್ ಕೊಡೋಣ ಅಂತ ನಮ್ಮ ನೆಚ್ಚಿನ ವಿಶ್ವನಾಥ್ MLA ಅವರು ನಮಗೆ ಸಪೋರ್ಟ್ ಮಾಡಿ ಈ ಒಂದು ಹೋಟ್ಲ ಸರ್ವತೋಮುಖ ಅಭಿವೃದ್ಧಿಗೆ ಅವರು ಸಹ ನಮಗೆ ಸಹಾಯ ಮಾಡಿದ್ದಾರೆ. ಅದೇ ರೀತಿ 5-6 ವರ್ಷ ಹಿಂದ್ಗಡೆ ರಮಣ ರಿಸಾರ್ಟ್, ಅದು ಇಂಟರ್ನ್ಯಾಷನಲ್ ಬ್ರ್ಯಾಂಡು, ಹಿಂದ್ಗಡೆ ರಮಣ ರಿಸಾರ್ಟನ್ನ ಓಪನ್ ಮಾಡಿದ್ವಿ. ಆ ಒಂದು ಹೋಟ್ಲ್ ಮಾಡಿದಾಗ ಇನ್ನೂ ಹೆಚ್ಚಿನ ಒಂದು ಬೇಡಿಕೆ ಆಯಿತು. ಈ ಏರಿಯಾದಲ್ಲಿ ಒಳ್ಳೆ 5 ಸ್ಟಾರ್ ಹೋಟ್ಲ್ ಬೇಕು ಅಂತ ನಮ್ಮ ಯಡಿಯೂರಪ್ಪ ಸರ್ ಅವರು ಮತ್ತು ಎಲ್ಲ BJP ಗೌರ್ಮೆಂಟವರು ನಮ್ಮ ರಮಣ ರಿಸಾರ್ಟಲ್ಲಿ ಗೌರ್ಮೆಂಟ್ ಮಾಡಿದ್ರು. ಆ ಒಂದು ಸಪೋರ್ಟಿಂದ ಮತ್ತು ಅದೇ ರೀತಿ ಈ ಒಂದು ಹೋಟ್ಲು 12 ವರ್ಷ ಆಗಿತ್ತು. ಇದನ್ನು ಯಾಕೆ ಒಂದು 5 ಸ್ಟಾರ್ ಲೆವೆಲ್ ಮತ್ತೆ ಮಾಡಬಾರ್ದು ಸಾಯಿಲ್ಲ ಹೋಟ್ಲನ್ನ ಅಂತೇಳ್ಬಿಟ್ಟು ರ್ಯಾಡಿಸನ್ ಗ್ರೂಪ್ ನಮ್ಮನ್ನು ಅಪ್ರೋಚ್ ಮಾಡಿದ್ರು. ಈ ರ್ಯಾಡಿಸನ್ ಪಾರ್ಕ್ ಅಂತ ಹೊಸ ಬ್ರ್ಯಾಂಡ್, ರ್ಯಾಡಿಸನ್ ಗ್ರೂಪಲ್ಲಿ ಇದು 2ನೇ ಬ್ರ್ಯಾಂಡ್. ಇದು ಸುಮಾರು ಒಂದು 100 ರೂಮ್ ಅವ್ರಿಗೆ ಬೇಕಾಗಿರ್ತದೆ. ಅದರಿಂದ ನಮ್ಮದೊಂದು 80 ರೂಮ್ ಇತ್ತು, ಇವಾಗ ಇದೆ ಇನ್ನೂ 20 ರೂಮ್ ಮತ್ತೆ ಎಕ್ಸ್ಟೆಂಡ್ ಮಾಡಿ ಒಂದು 100 ರೂಮು ಹೋಟ್ಲನ್ನ ಓಪನ್ ಮಾಡಿದ್ದೀವಿ ಇವತ್ತು. ಈ ಒಂದು ಜಾಗಕ್ಕೆ ಒಳ್ಳೆ ಒಂದು 5 ಸ್ಟಾರ್ ಸ್ಟ್ಯಾಂಡರ್ಡ್ ಆಗಿ ಹೋಟ್ಲ್ ಬರಬೇಕು ಅಂತೆಲ್ಲ ಕೇಳ್ಕೊಂಡಿದ್ದಕ್ಕೆ ಈ ಒಂದು ಹೋಟ್ಲ್ ಮಾಡಿದ್ದೀವಿ. ಎಲ್ಲರ ಸಹಕಾರ ಈ ಏರಿಯಾ ಸಿಂಗನಾಯಕನಹಳ್ಳಿ, ಯಲಹಂಕ, ನಮ್ಮ SR ವಿಶ್ವನಾಥ್ ಅವರು MLA ಆಗಿ ಸರ್ವತೋಮುಖ ಅಭಿವೃದ್ಧಿ ಚೆನ್ನಾಗಿ ಮಾಡ್ತಾಯಿದ್ದಾರೆ. ಅದರಿಂದ ಈ ಹೋಟ್ಲ್ಗಳು ಸಹ ಚೆನ್ನಾಗಿ ಡೆವಲಪ್ ಆಗ್ತಾಯಿದೆ ಈ ಏರಿಯಾದಲ್ಲಿ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಅವರು ಯಾವ ಥರ ಟ್ಯಾರಿಫ್ ಫಿಕ್ಸ್ ಮಾಡ್ತಾರೆ ಅದ್ರ ಮೇಲೆ ನಾವು ಸ್ಟ್ಯಾಂಡರ್ಡ್ ರೀತಿಯಲ್ಲಿ ನಾವು ಟ್ಯಾರಿಫ್ ಫಿಕ್ಸ್ ಮಾಡ್ತೀವಿ. ಆ ಥರ ಸ್ಟ್ಯಾಂಡರ್ಡಲ್ಲಿ ನಾವು ನಡ್ಸ್ಕೊಂಡು ಹೋಗ್ಬೇಕಾಗತ್ತೆ. ಯಾಕಂದರೆ ಅವರು ಗ್ರೂಪ್ ಆಫ್ ಕಂಪ್ನೀಸ್ ಅವ್ರದ್ದೊಂದು ಸ್ಟ್ಯಾಂಡರ್ಡ್ ಇರ್ತದೆ, ಇಷ್ಟು ರೇಟು ಸೂಟ್ ರೂಮ್ಗೆ ಇಷ್ಟು ಇದೆ ಅಂತ. ಬ್ಯಾಂಕೆಟ್ ಹಾಲ್ ಇದೆ, ಒಂದು ಸುಮಾರು 1000 ಜನ ಕೂತ್ಕೊಳ್ಳೋಷ್ಟು ಬ್ಯಾಂಕೆಟ್ ಇದೆ. ಆಮೇಲೆ 50 ಜನ ಕೂತ್ಕೊಳ್ಳೋಷ್ಟು ಇನ್ನೊಂದು ಚಿಕ್ಕದಾಗಿ ಕಾನ್ಫರೆನ್ಸು, ಇನ್ನೊಂದು 200 ಜನ ಕೂತ್ಕೊಳ್ಳೋಷ್ಟು ಕಾನ್ಫರೆನ್ಸ್ ಹಾಲು, ಮತ್ತು ಒಳ್ಳೆಯ ಮದುವೆ ಕಾರ್ಯಕ್ರಮಗಳು ಮತ್ತು ಕಾನ್ಫರೆನ್ಸು ಮೀಟಿಂಗ್ಸು ಎಲ್ಲ ಮಾಡೋದಕ್ಕೆ ಎಲ್ಲ ಥರ ಕಾನ್ಫರೆನ್ಸು 4-5 ಇಲ್ಲಿ. ಮತ್ತು ಮದುವೆಗಳಿಗೆ ಭಾಳ ಸೂಕ್ತವಾದಂಥ ಒಂದು ಜಾಗ, ಮದುವೆ ಪಾರ್ಕಿಂಗ್ ಎಲ್ಲ ಇದೆ. ಮದುವೆಗಳು ಸಹ ಮಾಡ್ಬೋದು. ಅಪ್ ಟು 2000-2500 ಜನ ಗ್ಯಾದರಿಂಗ್ ಮಾಡ್ಬೋದು. ಆ ಥರ ನಾವೊಂದು ಕನ್ವೆನ್ಷನ್ ಸೆಂಟರ್ ಸಾಯಿ ಸತ್ಕಾರ್ ಅಂತ ಮಾಡಿದ್ದೀವಿ. ರ್ಯಾಡಿಸನ್ ಗ್ರೂಪ್ಗೆ ಅದು ಅಟ್ಯಾಚ್ ಆಗಿ ಹಿಂದ್ಗಡೆ ಅದು ರ್ಯಾಡಿಸನ್ ಗ್ರೂಪ್ ಅಂಡರಲ್ಲೇ ಸಾಯಿ ಸತ್ಕಾರ್ ಅಂತ ಕನ್ವೆನ್ಷನಲ್